ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣ್ ಅಕಾಡೆಮಿ. ಫ್ರೆಂಡ್ಸ್, ದಿನಾಂಕ 5/4/2024 ಅಂದರೆ ಏಪ್ರಿಲ್ 5ನೇ ತಾರೀಕಿನಂದು ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಲಿಂಕನ್ನು ಬಿಟ್ಟಿದ್ದಾರೆ. ಎಲ್ಲರೂ ಕೂಡ ಲೇಟ್ ಮಾಡದೆ ಬೇಗನೆ ಅಪ್ಲೈ ಮಾಡಿ, ಯಾಕಂದರೆ ಕೊನೆಗೆ ಸರ್ವರ್ ತುಂಬಾ ಬ್ಯುಸಿ ಬರುತ್ತೆ. ಸೊ ಬೇಗನೆ ಅಪ್ಲೈ ಮಾಡಿ. ತುಂಬ ಸುಲಭವಾಗಿ ಫೋನ್ ಮೂಲಕನೇ ಅಪ್ಲೈ ಮಾಡ್ಬೋದು. ನಿಮಗೆ ಅಪ್ಲೈ ಮಾಡುವಾಗ ಏನಾದರೂ ಸಮಸ್ಯೆ ಆದರೆ ಮತ್ತು ಡೌಟ್ ಏನಾದರೂ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಫ್ರೆಂಡ್ಸ್, ನಾವು ಇಷ್ಟು ದಿನ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ನ ಪೇಪರ್ 1 ಅಂದರೆ ಜಿಕೆಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ಮಾಡಿದ್ವಿ. ಈ ವಿಡಿಯೋದಲ್ಲಿ ಪೇಪರ್ 2 ಅಂದರೆ ಕಮ್ಯುನಿಕೇಷನ್ ಪೇಪರ್ನಲ್ಲಿರುವ ಕಂಪ್ಯೂಟರ್ ನಾಲೆಡ್ಜ್ ಅಥವಾ ಕಂಪ್ಯೂಟರ್ ಜ್ಞಾನದ ಬಗ್ಗೆ ತಿಳಿಯೋಣ. ಕಂಪ್ಯೂಟರ್ಗೆ ಸಂಬಂಧಪಟ್ಟ ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇ ಪ್ರಶ್ನೆ, ನುಡಿ 6.0 ಇಂದ ಡ್ಯಾಶ್ ಅನ್ನು ಆಧರಿಸಿದೆ. ಆಪ್ಷನ್ 1 ಫಾಂಟ್ ಎನ್ಕೋಡಿಂಗ್, ಆಪ್ಷನ್ 2 ಯೂನಿಕ್ ಕೋಡ್, ಆಪ್ಷನ್ 3 BCD, ಆಪ್ಷನ್ 4 ಆಕ್ಸೆಸ್ 3. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 2 ಯೂನಿಕ್ ಕೋಡ್. ನೋಡಿ, ನುಡಿ ಕನ್ನಡ ಲಿಪಿಯನ್ನು ಟೈಪ್ ಮಾಡುವ ಕಂಪ್ಯೂಟರ್ನ ಪ್ರೋಗ್ರಾಮ್. ಯಾರೆಲ್ಲ ಕಂಪ್ಯೂಟರ್ನ ಯೂಸ್ ಮಾಡಿರ್ತೀರಾ ಮತ್ತು ಕಂಪ್ಯೂಟರ್ನ ಕಲ್ತಿರ್ತೀರಾ ಅವರಿಗೆ ಗೊತ್ತಿರುತ್ತೆ ಈ ನುಡಿ ಅಂದರೆ ಏನು ಅಂತ. ನುಡಿ 6.0 ಯೂನಿಕ್ ಕೋಡನ್ನು ಆಧರಿಸಿದೆ. ನುಡಿ 6.1 ಆಲ್ಟೋ ಹಾರ್ಟ್ ಸ್ಕ್ರಿಪ್ಟಿಂಗನ್ನು ಬಳಸಿ ಅಭಿವೃದ್ಧಿಪಡಿಸಲಾಗಿದೆ. ಹೆಚ್ಚಿನ ವಿಂಡೋಸ್ ಆಧರಿಸಿದ ಡೆಸ್ಕ್ಟಾಪ್ ಅಪ್ಲಿಕೇಶನ್ಗಳು ನುಡಿಯನ್ನು ಬೆಂಬಲಿಸುತ್ತದೆ. ಇದಿಷ್ಟು ನುಡಿಗೆ ಸಂಬಂಧಪಟ್ಟ ಕೆಲವು ಪಾಯಿಂಟ್ಗಳು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ವಾಣಿಜ್ಯ ಬಳಕೆಗೆ ಲಭ್ಯವಾದ ಮೊದಲ ಕಂಪ್ಯೂಟರ್. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ ಯೂನಿವ್ಯಾಕ್. ನೋಡಿ, ಯೂನಿವ್ಯಾಕ್ ಅಂದರೆ ಯೂನಿವರ್ಸಲ್ ಆಟೋಮೆಟಿಕ್ ಕಂಪ್ಯೂಟರ್. ಈ ಯೂನಿವ್ಯಾಕ್ ಕಂಪ್ಯೂಟರ್ ಯುನೈಟೆಡ್ ಸ್ಟೇಟ್ನಲ್ಲಿ ಉತ್ಪಾದಿಸಲಾದ ಮೊದಲ ವಾಣಿಜ್ಯ ಕಂಪ್ಯೂಟರ್ ಆಗಿದೆ. ಇದನ್ನು ಮುಖ್ಯವಾಗಿ ಜೆ ಪ್ರೆಪ್ಸರ್, ಹೆಕ್ಟರ್ ಮತ್ತು ಇನಿಯಾಕ್ನ ಸಂಶೋಧಕರಾದ ಜಾನ್ ಮೋಸ್ಲಿರವರು ವಿನ್ಯಾಸಗೊಳಿಸಿದ್ದಾರೆ. ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ಗಳಿದು, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಇನ್ಪುಟ್ ಸಾಧನವಲ್ಲ. ಆಪ್ಷನ್ ಎ ಮೌಸ್, ಆಪ್ಷನ್ ಬಿ ಜಾಯ್ಸ್ಟಿಕ್, ಆಪ್ಷನ್ ಸಿ ಮಾನಿಟರ್, ಆಪ್ಷನ್ ಡಿ ಕೀಬೋರ್ಡ್. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ಮಾನಿಟರ್. ಮಾನಿಟರ್ ಇನ್ಪುಟ್ ಸಾಧನವಲ್ಲ, ಇದು ಔಟ್ಪುಟ್ ಸಾಧನ ಆಗುತ್ತೆ. ಸೊ ಇಲ್ಲಿ ರೈಟ್ ಆನ್ಸರ್ ಆಪ್ಷನ್ ಸಿ ಮಾನಿಟರ್. ನೋಡಿ, ಕಂಪ್ಯೂಟರ್ ಭಾಗಗಳಲ್ಲಿ ಇನ್ಪುಟ್ ಮತ್ತು ಔಟ್ಪುಟ್ ಪ್ರಮುಖವಾಗಿವೆ. ಇನ್ಪುಟ್ ಅಂದರೆ ಕಂಪ್ಯೂಟರ್ಗೆ ಕಳಿಸುವ ಮಾಹಿತಿ ಮತ್ತು ದತ್ತಾಂಶಗಳನ್ನು ಇನ್ಪುಟ್ ಅಂತ ಕರೀತಾರೆ. ಎಕ್ಸಾಂಪಲ್ಗಳನ್ನು ನೋಡಿ, ಕೀಬೋರ್ಡ್, ಮೌಸ್, ಸ್ಕ್ಯಾನರ್, ಬಾರ್ಕೋಡ್ ಸ್ಕ್ಯಾನರ್, ಮೈಕ್ರೋಫೋನ್, ವೆಬ್ ಕ್ಯಾಮರಾ, ಜಾಯ್ಸ್ಟಿಕ್, ಡ್ರಾಗ್ ಬಾಲ್, OMR. ಇವೆಲ್ಲವೂ ಇನ್ಪುಟ್ ಸಾಧನವಾಗಿದೆ. ಈ ಇನ್ಪುಟ್ ಸಾಧನಗಳನ್ನು ನಾವು ವರ್ಕ್ ಮಾಡಿದ್ರೆ ಕಂಪ್ಯೂಟರ್ ಒಳಗೆ ಇದು ಕಾರ್ಯನಿರ್ವಹಿಸುತ್ತೆ. ಸೊ ಹಾಗಾಗಿ ಇವುಗಳಿಗೆ ಇನ್ಪುಟ್ ಅಂತ ಕರೀತಾರೆ. ನೆಕ್ಸ್ಟ್ ಔಟ್ಪುಟ್, ಕಂಪ್ಯೂಟರ್ನ ಮಾಹಿತಿಗಳನ್ನು ಹೊರಹಾಕುವ ಉಪಕರಣಗಳನ್ನು ಔಟ್ಪುಟ್ ಅಂತ ಕರೀತಾರೆ. ಎಕ್ಸಾಂಪಲ್ ನೋಡಿ, ಮಾನಿಟರ್, ಪ್ರಿಂಟರ್, ಪ್ಲಾಸ್ಟರ್, ಸ್ಪೀಕರ್ ಮತ್ತು ಪ್ರಾಜೆಕ್ಟರ್. ಇವುಗಳನ್ನು ನೆನ್ಪಿಟ್ಕೊಳ್ಳಿ, ಯಾವುದು ಇನ್ಪುಟ್ ಯಾವುದು ಔಟ್ಪುಟ್ ಅಂತ ಎಕ್ಸಾಮಲ್ಲಿ ಕೇಳಿದ್ದಾರೆ. ಗ್ರೂಪ್ ಸಿ ಎಕ್ಸಾಮಲ್ಲಿ ಪದೇ ಕೇಳ್ತಿರ್ತಾರೆ. ಸೊ ಇವುಗಳನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಪ್ರಾಥಮಿಕ ಸ್ಮರಣೆ ಅಥವಾ ಪ್ರೈಮರಿ ಮೆಮೊರಿಯಾಗಿದೆ. ಆಪ್ಷನ್ ಎ CD-ROM, ಆಪ್ಷನ್ ಬಿ DVD-ROM, ಆಪ್ಷನ್ ಸಿ ರ್ಯಾಮ್, ಆಪ್ಷನ್ ಡಿ ಪೆನ್ ಡ್ರೈವ್. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಸಿ ರ್ಯಾಮ್. ನೋಡಿ, ಮೆಮೊರಿ ಡಿವೈಸ್ ಅಥವಾ ಸಂಗ್ರಹಣಾ ಮಾಧ್ಯಮಗಳು. ಇವುಗಳನ್ನು ನಾವು ಮಾಹಿತಿಗಳನ್ನು ಸಂಗ್ರಹಿಸಲು ಅಥವಾ ಸ್ಟೋರ್ ಮಾಡಲು ಮತ್ತು ಆ ಮಾಹಿತಿಗಳನ್ನು ಪುನಃ ಉಪಯೋಗಿಸಲು ನಮಗೆ ಮೆಮೊರಿ ಡಿವೈಸ್ಗಳು ಸಹಾಯ ಮಾಡುತ್ತೆ. ಸ್ಮರಣ ಘಟಕದಲ್ಲಿ ಎರಡು ಬಗೆಗಳು, ಒಂದು ಪ್ರೈಮರಿ ಮೆಮೊರಿ, ಇನ್ನೊಂದು ಸೆಕೆಂಡರಿ ಮೆಮೊರಿ. ಪ್ರೈಮರಿ ಮೆಮೊರಿಗೆ ಕನ್ನಡದಲ್ಲಿ ಪ್ರಾಥಮಿಕ ಸ್ಮರಣ ಘಟಕ ಅಂತ ಕರೀತಾರೆ. ಸೆಕೆಂಡರಿ ಮೆಮೊರಿಗೆ ಬಾಹ್ಯ ಸ್ಮರಣ ಘಟಕ ಅಂತ ಕರೀತಾರೆ. ಈ ಎರಡು ಬಗೆಯಲ್ಲಿ ಮೊದಲನೇದು ಪ್ರಾಥಮಿಕ ಸ್ಮರಣ ಘಟಕ ಅಥವಾ ಪ್ರೈಮರಿ ಮೆಮೊರಿ. ಈ ಪ್ರೈಮರಿ ಮೆಮೊರಿಯಲ್ಲಿ ರ್ಯಾಮ್ ಅಂತ ಬರುತ್ತೆ. ರ್ಯಾಮ್ ಅಂದರೆ ರ್ಯಾಂಡಮ್ ಅಸೆಸ್ ಮೆಮೊರಿ ಅಂತ. ಈ ರ್ಯಾಮ್ ಚಿಕ್ಕ ಚಿಪ್ ಆಗಿದ್ದು ಡಾಟಾವನ್ನು ತಾತ್ಕಾಲಿಕವಾಗಿ ಸಂಗ್ರಹಿಸುವ ಕಂಪ್ಯೂಟರ್ ಮೆಮೊರಿಯ ಭಾಗವಾಗಿದೆ. ಅದು ಹೇಗಿರುತ್ತೆ ಅಂತ ನೀವು ಸ್ಕ್ರೀನಲ್ಲಿ ನೋಡ್ಬೋದು. ನೆಕ್ಸ್ಟ್, ಪ್ರಾಥಮಿಕ ಸ್ಮರಣೆಯಲ್ಲಿ ಇನ್ನೊಂದು ಬರುತ್ತೆ ರೋಮ್ ಅಂತ. ರೋಮ್ ಅಂದರೆ ರೀಡ್ ಓನ್ಲಿ ಮೆಮೊರಿ ಅಂತ. ಒಂದು ಸಲ ಸ್ಟೋರ್ ಮಾಡಿದ್ಮೇಲೆ ಬದಲಾಯಿಸಲು ಸಾಧ್ಯವಾಗದ ಮಾಹಿತಿಯನ್ನು ಸಂಗ್ರಹಿಸುವ ಕಂಪ್ಯೂಟರ್ ಮೆಮೊರಿಯ ಭಾಗಕ್ಕೆ ರೋಮ್ ಅಂತ ಕರೀತಾರೆ. ಅದು ಹೇಗಿರುತ್ತೆ ಅಂತ ನೀವು ಸ್ಕ್ರೀನಲ್ಲಿ ನೋಡ್ಬೋದು. ಇವುಗಳೆಲ್ಲ ಕಂಪ್ಯೂಟರ್ನ ಒಳಭಾಗದಲ್ಲೇ ಇರುತ್ತೆ. ಸೊ ಹಾಗಾಗಿ ಇವುಗಳನ್ನು ಪ್ರೈಮರಿ ಮೆಮೊರಿ ಅಂತ ಕರೀತಾರೆ.
ಇಲ್ಲಿ ನೀವು ರ್ಯಾಮ್ ಮತ್ತು ರೋಮ್ನ ಅಬ್ಸರ್ವೇಷನ್ಗಳನ್ನು ನೆನ್ಪಿಟ್ಕೊಳ್ಳಿ. ರ್ಯಾಮ್ ಅಂದರೆ ರ್ಯಾಂಡಮ್ ಅಸೆಸ್ ಮೆಮೊರಿ, ರೋಮ್ ಅಂದರೆ ರೀಡ್ ಓನ್ಲಿ ಮೆಮೊರಿ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, KB ಎಂದು ಕರೆಯಲ್ಪಡುವ 1 ಕಿಲೋಬೈಟ್ ಸಮವಾಗಿರುವುದು? ಆಪ್ಷನ್ ಎ 1000 ಬೈಟ್ಸ್ಗಳಿಗೆ, ಆಪ್ಷನ್ ಬಿ 512 ಬೈಟ್ಸ್ಗಳಿಗೆ, ಆಪ್ಷನ್ ಸಿ 948 ಬೈಟ್ಸ್ಗಳಿಗೆ, ಆಪ್ಷನ್ ಡಿ 1024 ಬೈಟ್ಸ್ಗಳಿಗೆ. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ ಡಿ 1024 ಬೈಟ್ಸ್ಗಳಿಗೆ. ಕಂಪ್ಯೂಟರ್ ಸ್ಮರಣೆ ಅಳತೆಯ ಮಾನಗಳು. ಸಾಮಾನ್ಯವಾಗಿ ದ್ವಿಮಾನ ಸಂಖ್ಯೆಗಳ ರೂಪದಲ್ಲಿ ಕಂಪ್ಯೂಟರ್ ಮಾಹಿತಿಗಳನ್ನು ಸಂಗ್ರಹಿಸಿಟ್ಟುಕೊಳ್ಳಬಹುದು. ಈ ದ್ವಿಮಾನ ಸಂಖ್ಯೆಗಳನ್ನು ಬೀಟ್ ಎನ್ನುವರು. ಒಂದು ಬೀಟ್ ಎನ್ನುವುದು 0 ಅಥವಾ 1 ಆಗಿರಬಹುದು. ಇಂತಹ 4 ಬೀಟ್ಗಳು 1 ನಿಬ್ಬಲ್ಗೆ ಸಮನಾಗಿರುತ್ತೆ. ಇಲ್ಲಿ ನಿಬ್ಬಲ್ ಆಮೇಲೆ ನೋಡೋಣ, ನಿಮಗೆ ಕನ್ಫ್ಯೂಸ್ ಆಗುತ್ತೆ. 8 ಬೀಟ್ಸ್ಗಳು ಸೇರಿ 1 ಬೈಟ್ ಆಗುತ್ತೆ. ನೋಡಿ, ಬೀಟ್ ಬೈಟ್ ವ್ಯತ್ಯಾಸ ನೋಡ್ಕೊಳ್ಳಿ. 8 ಬೀಟ್ಸ್ಗಳು ಸೇರಿ 1 ಬೈಟ್ ಆಗುತ್ತೆ. ಅದೇ ಥರ 1024 ಬೈಟ್ಸ್ಗಳು ಸೇರಿ 1 ಕಿಲೋ ಬೈಟ್ ಆಗುತ್ತೆ, ಅಂದರೆ KB ಆಗುತ್ತೆ. ನೀವೆಲ್ಲರೂ ಫೋನ್ ಯೂಸ್ ಮಾಡ್ತಿದ್ದೀರಾ, ನಿಮ್ಗೆಲ್ರಿಗೂ ಗೊತ್ತಿರುತ್ತೆ KB ಅಂದರೆ ಏನು, MB ಅಂದರೆ ಏನು, GB ಅಂದರೆ ಏನು ಅಂತ. ಸೊ ಅದನ್ನೇ ನಾವಿಲ್ಲಿ ಹೇಳ್ತಿರೋದು. 1024 ಬೈಟ್ಸ್ಗಳು ಸೇರಿ 1 KB ಆಗುತ್ತೆ. 1024 KBಗಳು ಸೇರಿ 1 MB ಆಗುತ್ತೆ. ಅದೇ ಥರ 1024 MBಗಳು ಸೇರಿ 1 GB ಆಗುತ್ತೆ. ನಾವೆಲ್ಲ ಅಂದ್ಕೊಂಡಿರ್ತೀವಿ 1000 MB 1 GB ಅಂತ. ಅಲ್ಲ, ಅದು 1024 MB 1 GB ಆಗುತ್ತೆ. ಅದೇ 1024 GB 1 TB ಆಗುತ್ತೆ. ಹಾಗೆ 1024 TB 1 PB ಆಗುತ್ತೆ. ಸೊ ಇಲ್ಲಿ ಎಕ್ಸಾಮಲ್ಲಿ ಕೇಳ್ತಾರೆ KB ದೊಡ್ಡದ, MB ದೊಡ್ಡದ, GB ದೊಡ್ಡದ, PB ದೊಡ್ಡದ, TB ದೊಡ್ಡದ ಅಂತ. ಆಗ ನೀವು ಇವುಗಳನ್ನು ಓದಿದರೆ ಸರಿಯಾಗಿ ಆನ್ಸರ್ ಮಾಡ್ತೀರಾ. ಹಾಗೆ KB, GB, MBಗಳನ್ನು ಬೇರೊಂದು ವ್ಯಾಲ್ಯೂಗಳಿಂದ ಡಿಫೈನ್ ಮಾಡ್ತೀವಿ. ಅದೇನು ಅಂತ ಮುಂದೆ ಕ್ವಶನಲ್ಲಿ ನೋಡೋಣ. ನೆಕ್ಸ್ಟ್ ಪ್ರಶ್ನೆ, ಪಟ್ಟಿ 1ನಲ್ಲಿರುವ ಸ್ಮೃತಿ ಏಕಮಾನದೊಂದಿಗೆ ಪಟ್ಟಿ 2ನಲ್ಲಿರುವ ಯಂತ್ರಾಂಶ ಉತ್ಪಾದಕರಿಂದ ನೀಡಲ್ಪಟ್ಟಿರುವ ಬೈಟ್ಗಳಿಗೆ ನೀಡಿರುವ ಮೌಲ್ಯವನ್ನು ಹೊಂದಿಸಿ. ಪಟ್ಟಿ 1 ಸ್ಮೃತಿ ಏಕಮಾನ, ಪಟ್ಟಿ 2 ಯಂತ್ರಾಂಶ ಉತ್ಪಾದಕರಿಂದ ನೀಡಲ್ಪಟ್ಟಿರುವ ಬೈಟ್ಗಳಿಗೆ ಮೌಲ್ಯ. ಇಲ್ಲಿ ನಾವು ಯಾವ ಬೈಟ್ಗೆ ಯಾವ ಮೌಲ್ಯ ಅಂತ ಹೊಂದಿಸಬೇಕಾಗತ್ತೆ. ಎ ನೋಡಿ, ಕಿಲೋಬೈಟ್, ಕಿಲೋಬೈಟ್ನ ಮೌಲ್ಯ 10 ಕ್ಯೂಬ್. ನೆಕ್ಸ್ಟ್ ಬಿ ಮೆಗಾಬೈಟ್, ಮೆಗಾಬೈಟ್ನ ವ್ಯಾಲ್ಯೂ 10(6). ನೆಕ್ಸ್ಟ್ ಸಿ ಗಿಗಾಬೈಟ್, ಗಿಗಾಬೈಟ್ನ ವ್ಯಾಲ್ಯೂ 10(9). ನೆಕ್ಸ್ಟ್ ಡಿ ಟೆರಾಬೈಟ್, ಟೆರಾಬೈಟ್ನ ವ್ಯಾಲ್ಯೂ 10(12). ಸೊ ಇಲ್ಲಿ ಆಪ್ಷನ್ ನೋಡಿ, A3, B4, C1, D2 ಯಾವುದಿದೆ? ಆಪ್ಷನ್ 1. ಸೊ ಇಲ್ಲಿ ಆಪ್ಷನ್ 1 ಸರಿಯಾದ ಉತ್ತರ. ನೋಡಿ, ಈ ಥರ ಎಕ್ಸಾಮಲ್ಲಿ ಕೇಳ್ತಾರೆ, ತುಂಬಾ ಇಂಪಾರ್ಟೆಂಟ್. ನೋಡಿ, ಇಲ್ಲಿ ಕೊಟ್ಟಿದ್ದೀನಿ KBನ ವ್ಯಾಲ್ಯೂ ಎಷ್ಟು, MBನ ವ್ಯಾಲ್ಯೂ ಎಷ್ಟು, GBನ ವ್ಯಾಲ್ಯೂ ಎಷ್ಟು, TBನ ವ್ಯಾಲ್ಯೂ ಎಷ್ಟು, ಹಾಗೆ PB, EB, ZB, YB ಇವುಗಳ ವ್ಯಾಲ್ಯೂ ಎಷ್ಟು ಅಂತ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಹಾಗೆ ಇದ್ರ PDF ನಾನು ಟೆಲಿಗ್ರಾಮ್ ಚಾನಲಲ್ಲಿ ಪ್ರೊವೈಡ್ ಮಾಡ್ತೀನಿ. ಸೊ ಹಾಗಾಗಿ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೆಕ್ಸ್ಟ್ ಪ್ರಶ್ನೆ, MS ಎಕ್ಸೆಲ್ನಲ್ಲಿ ಪ್ರಸ್ತುತ ದಿನಾಂಕವನ್ನು ಕಂಡುಹಿಡಿಯಲು ಯಾವ ಶಾರ್ಟ್ಕಟ್ ಕೀಯನ್ನು ಬಳಸಲಾಗುತ್ತದೆ? ಆಪ್ಷನ್ 1 Ctrl+semicolon, ಆಪ್ಷನ್ 2 F7, ಆಪ್ಷನ್ 3 Ctrl+H, ಆಪ್ಷನ್ 4 Ctrl+:. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 1 Ctrl+semicolon. ನೋಡಿ, ಅರ್ಧವಿರಾಮ ಚಿಹ್ನೆಯನ್ನು ಇಂಗ್ಲೀಷ್ನಲ್ಲಿ ಸೆಮಿಕೋಲನ್ ಅಂತ ಕರೀತಾರೆ. ಮತ್ತು 4ನೇ ಆಪ್ಷನಲ್ಲಿರುವ ಈ ಸಿಂಬಲನ್ನು ಕೋಲನ್ ಅಂತ ಕರೀತಾರೆ. ನೋಡಿ, MS ಎಕ್ಸೆಲ್ನಲ್ಲಿ ನಾವು ಒಂದು ಕಾಲಮ್ನ ತೆಗೆದುಕೊಂಡು Ctrl+semicolon ಪ್ರೆಸ್ ಮಾಡಿದ್ರೆ ನಮಗೆ ಪ್ರಸ್ತುತ ಡೇಟ್ ತೋರಿಸುತ್ತೆ. ಅದೇ ನಾವು ಪ್ರಸ್ತುತ ಟೈಮನ್ನು ಕಂಡುಹಿಡಿಯಬೇಕು ಅಂದರೆ Ctrl+Shift+semicolon ಇದನ್ನು ಪ್ರೆಸ್ ಮಾಡಿದ್ರೆ ಪ್ರಸ್ತುತ ಟೈಮನ್ನು ತೋರಿಸುತ್ತೆ. ಮತ್ತು ಹಾಗೆ ಇಲ್ಲಿ ನಮಗೆ ಟೈಮ್ ಮತ್ತು ಡೇಟ್ ಎರಡು ಒಟ್ಟಿಗೆ ಬೇಕು ಅಂದರೆ Ctrl+semicolon ಪ್ರೆಸ್ ಮಾಡಿ ಸ್ಪೇಸ್ ಕೊಟ್ಟು ಆಮೇಲೆ Ctrl+Shift+semicolon ಪ್ರೆಸ್ ಮಾಡಿದ್ರೆ ಪ್ರಸ್ತುತ ಟೈಮ್ ಮತ್ತು ಡೇಟ್ ಎರಡು ಒಟ್ಟಿಗೆ ಬರುತ್ತೆ. ಇದನ್ನು ಎಕ್ಸಾಮಲ್ಲಿ ತುಂಬ ಸಲ ಕೇಳಿದ್ದಾರೆ, ಸೊ ನೆನ್ಪಿಟ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ, MS ವರ್ಡ್ನಲ್ಲಿ ಕಾಗುಣಿತ ಪರಿಶೀಲನೆಗಾಗಿ ಯಾವ ಫಂಕ್ಷನ್ ಕೀಯನ್ನು ಬಳಸಲಾಗುತ್ತದೆ? ಆಪ್ಷನ್ 1 F7, ಆಪ್ಷನ್ 2 F5, ಆಪ್ಷನ್ 3 F10, ಆಪ್ಷನ್ 4 F3. ಇದಕ್ಕೆ ರೈಟ್ ಆನ್ಸರ್ ಆಪ್ಷನ್ 1 F7. ಫ್ರೆಂಡ್ಸ್, ನಾನು ಇಲ್ಲಿ ಕೀಬೋರ್ಡ್ನ ಕೊಟ್ಟಿದ್ದೀನಿ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಮೇಲ್ಗಡೆ F1 ಇಂದ F12ವರೆಗೂ ಕೀಗಳಿವೆ.
ಈ ಕೀಗಳನ್ನು ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, MS ವರ್ಡ್ 2010ರಲ್ಲಿ ಹೊಂದಿಸಬಹುದಾದ ಗರಿಷ್ಠ ಫಾಂಟ್ ಗಾತ್ರ ಯಾವುದು? ಆಪ್ಷನ್ 1 72, ಆಪ್ಷನ್ 2 62, ಆಪ್ಷನ್ 3 1638, ಆಪ್ಷನ್ 4 1368. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ 1 72. ಫ್ರೆಂಡ್ಸ್, ಡ್ರಾಪ್ ಡೌನ್ ಪಟ್ಟಿಯಲ್ಲಿ ಮೈಕ್ರೋಸಾಫ್ಟ್ ವರ್ಡ್ 2010ರಲ್ಲಿ ಲಭ್ಯವಿರುವ ಗರಿಷ್ಠ ಫಾಂಟ್ ಗಾತ್ರವು 72 ಆಗಿದೆ. ಆದರೆ ಫಾಂಟ್ಗಾಗಿ ಗಾತ್ರವನ್ನು ಹಸ್ತಚಾಲಿತವಾಗಿ ಟೈಪ್ ಮಾಡುವ ಮೂಲಕ ಫಾಂಟ್ ಗಾತ್ರವನ್ನು 1638ಕ್ಕೆ ಹೊಂದಿಸಬಹುದು. ಇದನ್ನು ನೆನಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ನ ಅಂಶವಲ್ಲ? ಆಪ್ಷನ್ ಎ ಐಕಾನ್, ಆಪ್ಷನ್ ಬಿ ಟಾಸ್ಕ್ ಬಾರ್, ಆಪ್ಷನ್ ಸಿ ಸ್ಟಾರ್ಟ್ ಬಟನ್, ಆಪ್ಷನ್ ಡಿ ಟೈಟಲ್ ಬಾರ್. ಇದಕ್ಕೆ ಎರಡು ಆನ್ಸರ್ ಆಪ್ಷನ್ ಡಿ ಟೈಟಲ್ ಬಾರ್. ನೋಡಿ, ಕಂಪ್ಯೂಟರ್ನ ಡೆಸ್ಕ್ಟಾಪ್ನಲ್ಲಿರುವ ಅಂಶಗಳು ಟಾಸ್ಕ್ ಬಾರ್, ಸ್ಟಾರ್ಟ್ ಬಟನ್ ಮತ್ತು ಐಕನ್ಗಳು. ಇವಿಷ್ಟು ಕಂಪ್ಯೂಟರ್ ಡೆಸ್ಕ್ಟಾಪ್ನ ಅಂಶಗಳು. ಈ ಡೆಸ್ಕ್ಟಾಪ್ ಕಂಪ್ಯೂಟರ್ನ ಕೆಲಸದ ಪ್ರದೇಶವಾಗಿದೆ. ಟೈಟಲ್ ಬಾರ್ ಡೆಸ್ಕ್ಟಾಪ್ನ ಅಂಶವಲ್ಲ. ಇದಕ್ಕೇನು ಕಾರಣ ಅಂದರೆ ಇದು ಪ್ರತ್ಯೇಕ ಅಪ್ಲಿಕೇಶನ್ನಿಂದ ವಿಂಡೋಸ್ ಫ್ರೇಮ್ನ ಒಂದು ಭಾಗವಾಗಿದೆ ಅಥವಾ ವಿಶಿಷ್ಟವಾಗಿ ವಿಂಡೋದ ಮೇಲ್ಭಾಗದಲ್ಲಿರುವ ವಿಂಡೋದಲ್ಲಿದೆ. ಸೊ ಐ ಹೋಪ್ ಇಲ್ಲಿವರೆಗೂ ಮಾಡಿದಂಥ ಕ್ವಶನ್ಗಳು ನಿಮಗೆ ಅರ್ಥ ಆಯಿತು ಅಂದ್ಕೊತೀನಿ. ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ. ಹಾಗೆ ನೀವು ಅಪ್ಲಿಕೇಶನ್ ಹಾಕುವಾಗ ನಿಮಗೇನಾದರೂ ಸಮಸ್ಯೆ ಇದ್ದರೆ ಅಥವಾ ಡೌಟ್ಗಳಿದ್ದರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.